ಶಾಸಕ ಬಾಲಕೃಷ್ಣ ಪತ್ನಿ ವಿರುದ್ಧದ ಭೂ ಕಬಳಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಭೂ ಕಬಳಿಕೆ ದೂರಿನ ಕುರಿತು ತನಿಖೆಯನ್ನ ಮಾಡುವಂತೆ ಈಗ ಸೂಚನೆಯನ್ನ ನೀಡಲಾಗಿದೆ. ತನಿಖೆ ನಡೆಸುವಂತೆ ರಾಜೇಂದ್ರ ಕಠಾರಿಯಾ ಸೂಚನೆ ಕೊಟ್ಟಿದ್ದಾರೆ. ಆದಿತ್ಯ ಬಿಸ್ವಾಸ್ ನೇತೃತ್ವದಲ್ಲಿ ತನಿಖೆಗೆ ಸೂಚನೆಯನ್ನ ನೀಡಲಾಗಿದೆ. ಬಿಸ್ವಾಸ್ ಬೆಂಗಳೂರು ನಗರ ಪ್ರಾದೇಶಿಕ ಆಯುಕ್ತರು ಇವರ ಒಂದು ನೇತೃತ್ವದಲ್ಲಿ ತನಿಖೆಯನ್ನ ನಡೆಸುವಂತೆ ಈಗ ಸೂಚನೆಯನ್ನ ನೀಡಲಾಗಿದೆ. ಜೀ ಕನ್ನಡ ನ್ಯೂಸ್ ವರದಿಯ ಫಲಶ್ರುತಿ ಇದು. ಶಾಸಕ ಬಾಲಕೃಷ್ಣ ಪತ್ನಿ ವಿರುದ್ಧ ಕೇಳಿಬಂದಿರುವಂತಹ ಭೂ ಕಬಳಿಕೆ ಆರೋಪ, ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಅಂದರೆ ಬಾಲಕೃಷ್ಣ ಅವರ ಪತ್ನಿ ವಿರುದ್ಧವೂ ಕೂಡ 8 ಎಕರೆ ಕಬಳಿಕೆಯ ಆರೋಪ ಕೇಳಿಬಂದಿತ್ತು. ಇದಕ್ಕೆ ಬಿಜೆಪಿಯ ಮುಖಂಡ ಎನ್ಆರ್ ರಮೇಶ್ ಪತ್ರದ ಮೂಲಕ ದೂರು ಕೊಟ್ಟಿದ್ರು. ಸುಮಾರು 54 ಕೋಟಿ ಮೌಲ್ಯದ ಭೂಮಿ ಪರಿವರ್ತನೆಗೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಇದು ಕಾನೂನು ಬಾಹಿರ, ಅರ್ಜಿಯನ್ನ ತಿರಸ್ಕಾರ ಮಾಡಿ ಅಂತ ಹೇಳಿ ರಮೇಶ್ ಪತ್ರವನ್ನ ಬರೆದಿದ್ರು. ಕಂದಾಯ ಇಲಾಖೆ ಎಸಿಎಸ್ ಹಾಗೆ ಡಿಸಿಗೆ ಬಿಜೆಪಿ ಮುಖಂಡ ರಮೇಶ್ ಪತ್ರವನ್ನ ಬರೆದಿದ್ರು. ಕುರುಬರಹಳ್ಳಿ ಸರ್ವೆ ನಂಬರ್ 233, 234, 235 ಮತ್ತು 236ರ ಸ್ವತ್ತು, ಸುಮಾರು 54 ಕೋಟಿಗೂ ಹೆಚ್ಚು ಮೌಲ್ಯದ ಸರ್ಕಾರಿ ಸ್ವತ್ತು ಇದು ಭೂ ಕಬಳಿಕೆಯನ್ನ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನ ಮಾಡಲಾಗಿತ್ತು. ಕೆಂಗೇರಿಯ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ಕ್ರಯಪತ್ರ ಇದೆ. ಇನ್ನು ಜುಲೈ 31ರಂದು ದಾಖಲೆಗಳ ಸಹಿತ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಲಾಗಿತ್ತು. ಲೋಕಾಯುಕ್ತ ಕಚೇರಿಯಲ್ಲಿ ಬಿಜೆಪಿ ಎನ್ಆರ್ ರಮೇಶ್ ದೂರು ನೀಡಿದ್ರು. ಆ ಸಂಬಂಧ ಸುಮಾರು 54 ಕೋಟಿ ಮೌಲ್ಯದ ಭೂಮಿ ಪರಿವರ್ತನೆಗೆ ಈಗ ಅರ್ಜಿ ನೀಡಲಾಗಿದ್ದು, ಈ ರೀತಿಯಾದಂಥ ಸೂಚನೆಯನ್ನ ನೀಡಲಾಗಿದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ದೂರವಾಣಿ ಸಂಪರ್ಕದಲ್ಲಿ. ಪ್ರಸನ್ನ, ಶಾಸಕ ಬಾಲಕೃಷ್ಣ ಪತ್ನಿ ವಿರುದ್ಧ ಭೂ ಕಬಳಿಕೆಯ ಆರೋಪಕ್ಕೆ ಸಂಬಂಧಪಟ್ಟಂತೆ ಸದ್ಯ ಯಾವ ರೀತಿಯಾದಂಥ ಸೂಚನೆಯನ್ನ ನೀಡಲಾಗಿದೆ? ಭೂ ಕಬಳಿಕೆ ದೂರಿನ ಮೂಲ ಏನು? ದಿವ್ಯಾ, ನಾವು ಏನು ಎಚ್.ಸಿ. ಬಾಲಕೃಷ್ಣ ಅವರು ಸಂಬಂಧಪಟ್ಟಂತೆ ಏನು ಭೂ ಕಬಳಿಕೆ ಆರೋಪ, ಸುಮಾರು 8 ಎಕರೆಷ್ಟು ಜಾಗ, ಸರ್ಕಾರಿ ಗೋಮಾಳದ ಜಾಗವನ್ನ ಅವರ ಪತ್ನಿ ಒತ್ತುವರಿಯನ್ನ ಮಾಡಿದ್ದಾರೆ ಎನ್ನುವಂತಹ ಒಂದು ದೂರನ್ನ ಎನ್ಆರ್ ರಮೇಶ್ ಅವರು ಕೊಟ್ಟಿರುವಂತದ್ದು. ಆ ದೂರಿನ ಪ್ರತಿ ಸಮೇತ ಈ ಒಂದು ವಿಷಯವನ್ನ ಇವತ್ತು ನಿರಂತರವಾಗಿ ಪ್ರಸಾರವನ್ನ ಮಾಡಿದ್ವಿ. ಆ ಸುದ್ದಿಯ ಇಂಪ್ಯಾಕ್ಟ್ ಏನಾಗಿದೆ ಅಂದ್ರೆ, ಇದಕ್ಕೆ ಸಂಬಂಧಪಟ್ಟಂತೆ ನಾವು ಎಸಿಎಸ್ ಅವರಿಗೆ ದೂರನ್ನ ಏನು ಎನ್ಆರ್ ರಮೇಶ್ ಅವರು ಕೊಟ್ಟಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕಠಾರಿಯಾ ಅವರಿಗೆ ಈ ಕುರಿತಂತೆ ಮಾಹಿತಿಯನ್ನು ಕೇಳಿದ ಸಂದರ್ಭದಲ್ಲಿ ಅವ್ರ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಆ ಪ್ರತಿಕ್ರಿಯೆಯನ್ನು ಕೂಡ ನಾವು ತೋರಿಸ್ತಾ ಇದ್ದೇವೆ. ಏನಂತಂದ್ರೆ, ಈ ಒಂದು ಇಡೀ ಪ್ರಕರಣ ಏನಿದೆ, ಈ 8 ಎಕರೆ ಜಮೀನು ಏನಿದೆ, ಇದು ಸರ್ಕಾರಿ ಗೋಮಾಳದ ಜಮೀನು ಅಂತ ಆರೋಪ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬೆಂಗಳೂರು ನಗರದ ರೀಜನಲ್ ಕಮಿಷನರ್ ಆಗಿರುವಂತಹ ಆಮ್ಲಾ ಅಮಿತ್ ಬಿಸ್ವಾಸ್ ಅವರಿಗೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ತನಿಖೆಯನ್ನ ನಡೆಸಲಿಕ್ಕೆ ಒಂದು ತಂಡವನ್ನು ರಚನೆ ಮಾಡಿ ತನಿಖೆಯನ್ನ ನಡೆಸಿ ತನಿಖಾ ವರದಿಯನ್ನ ಸಲ್ಲಿಸಬೇಕು ಅಂತೇಳಿ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕಠಾರಿಯಾ ಅವರು ಆದೇಶವನ್ನ ಮಾಡಿದ್ದಾರೆ. ಆದಿತ್ಯ ಆಮ್ಲಾ ಬಿಸ್ವಾಸ್ ಅವರು ಈಗ ಸಂಬಂಧಪಟ್ಟಂತೆ ಅಧಿಕಾರಿಗಳ ತಂಡವನ್ನ ರಚನೆ ಮಾಡಿ ಈ ಒಂದು ಜಾಗ ಯಾವ ರೀತಿಯಾಗಿ ಬೇರೆ ಬೇರೆ ಹೆಸರುಗಳಲ್ಲಿ ಏನು ಕ್ರಯ ಆಗಿದೆ, ಅಂದ್ರೆ ಸೇಲ್ ಡೀಡ್ ಆಗಿದೆ, ಸೇಲ್ ಡೀಡ್ ನಂತರ ಆ ಜಾಗ ನಂತರ ಎಚ್.ಸಿ. ಬಾಲಕೃಷ್ಣ ಅವರ ಹೆಸರಿಗೆ ಸೇಲ್ ಡೀಡ್ ಆಗಿರುವಂತದ್ದು. ಆ ನಂತರ ಆ ಜಾಗವನ್ನ ಈಗ ಭೂ ಪರಿವರ್ತನೆಗೆ ಅಪ್ಲಿಕೇಶನ್ ಅನ್ನ ಹಾಕೊಂಡಿರುವಂತದ್ದು. ಇದು ಯಾವ ರೀತಿ ನಡೀತು? ಒಂದು ವೇಳೆ ಇದು ಸರ್ಕಾರಿ ಜಾಗವೇ ಆಗಿದ್ರೆ ಇದನ್ನ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಇದು ಭೂ ಪರಿವರ್ತನೆಗೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಿದಾರಾ ಅಥವಾ ಸೇಲ್ ಡೀಡ್ ಮಾಡಲಾಗಿದೆಯಾ, ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡ್ಲಿಕ್ಕೆ ಈಗ ಒಂದು ಆದೇಶವನ್ನ ರಾಜೇಂದ್ರ ಕಠಾರಿ ಅವರು ನೀಡಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನು ಕೆಲವೇ ವಾರಗಳಲ್ಲಿ ಈ ಒಂದು ತನಿಖಾ ವರದಿ ಕೂಡ ಬರುತ್ತೆ. ತದನಂತರ ಆ ತನಿಖಾ ವರದಿ ಆಧಾರದ ಮೇಲೆ ಈ ಒಂದು ಭೂ ಪರಿವರ್ತನೆ ಕ್ಯಾನ್ಸಲೇಷನ್ ಜೊತೆನಲ್ಲಿ ಇಡೀ ಜಾಗವನ್ನ ಸರ್ಕಾರ ವಶಪಡಿಸ್ಕೊಳ್ಳುತ್ತಾ ಅನ್ನೋದನ್ನ ನಾವೀಗ ಕಾದ್ ಮಾಡೋಕಾಗುತ್ತೆ. ಇಡೀ ಒಂದು ವರದಿಯ ತನಿಖೆ ಆದ ನಂತರ ಖಂಡಿತವಾಗಿ ಕೂಡ ಎಚ್.ಸಿ. ಬಾಲಕೃಷ್ಣ ಅವರು ಮಾಗಡಿ ಶಾಸಕರಿದ್ದಾರೆ, ಅವರಿಗೆ ಸಂಕಷ್ಟ ಕಾದಿದೆ ಎನ್ನುವಂತ ಮಾಹಿತಿ ನಮಗೆ ಲಭ್ಯ ಆಗಿರುವಂತದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ಪ್ರಸನ್ನ, ನಿಮ್ಮೆಲ್ಲ ಮಾಹಿತಿಗಾಗಿ.